ಕೆಥಾರ್ಸಿಸ್ ಅಂತೀವಿ, ಬ್ರೆತ್ ವರ್ಕ್ ಅಂತೀವಿ. ಓಕೆ. ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆ್ಯಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವ್ರದಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ, ಅದು ಕಾಯಿಲೆ ರೂಪ ತಗೊಂಡಿರುತ್ತೆ, ಬಿ ಪಿ ಶುಗರು ಆ ಥರ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವರು, ನಾನು ಹೇಳಿದೆ ಆವಾಗಲೇ ಹೇಳ್ದಂಗೆ, ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ, ಒಂಥರ ಏನೋ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ ಇದು ಒಂದು ಕಿರ್ಚ್ತಾನೆ, ಇಲ್ಲ ಅಳ್ತಾನೆ, ಇಲ್ಲ ಏನಂತೀವಿ, ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ ಒಂದೇ ಭಾವನೆಗಳು ಬಂದಿರಲ್ಲ.